ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಬಂದು ಶನಿವಾರದ ವ್ಲಾಗು. ಶನಿವಾರ ಬೆಳಗ್ಗೆ ನಾನು ನೆನ್ನೆ ಹಾಕಿರೋಂಥ ಹೂವೆಲ್ಲ ತೆಗಿತಾ ಇದ್ದೀನಿ. ಮತ್ತು ದೇವ್ರ ನೈವೇದ್ಯಕ್ಕೆ ಅಂತ ಇಟ್ಟಿರೋ ಪ್ರಸಾದನೆಲ್ಲ ಬೆಳಗ್ಗೆ ತೆಗೆದು ಹಸುವಿಗೆಲ್ಲ ಕೊಡಬೇಕಾಯಿತು. ಮತ್ತು ಅಲ್ಲಿ ತೀರ್ಥ ಮತ್ತು ಒಂದು ಗ್ಲಾಸ್ ನೀರಿಡ್ತೀನಿ ದೇವ್ರ ಹತ್ರ. ಅದೆಲ್ಲ ತೊಗೊಂಬಂದು ತುಳಸಿ ಗಿಡದ ಹತ್ರ, ತುಳಸಿ ಗಿಡಕ್ಕೆ ಅಂತಲೇ ಹಾಕ್ತೀನಿ. ಅದು ಬೇರೆ ಎಲ್ಲೂ ಚೆಲ್ಲೋದಿಲ್ಲ. ಮತ್ತು ಪ್ರಸಾದ ಇಟ್ಟಿದ್ನಲ್ಲ ಅದು ನೋಡಿ, ಇಲ್ಲಿ ಹಸು ಇರುತ್ತೆ, ಹಸುಗೆ ಕೊಡ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಒಬ್ಬರು ಯೂಟ್ಯೂಬರೇ ಕೇಳಿದರು 3 ದೀಪ ಹಚ್ಬೋದಾ ಅಂತ. ನನಗೆ ತಿಳಿದಿರೋ ಪ್ರಕಾರ ಹಚ್ಬೋದು. ಯಾಕೆಂತಂದರೆ ನಾನು ತುಂಬ ದಿವಸದಿಂದ, ತುಂಬ ವರ್ಷದಿಂದ 3 ದೀಪ ಹಚ್ತಾನೇ ಇದ್ದೀನಿ. ಇದುವರೆಗೂ ನನಗೆ ಏನೂ ಅಂಥದ್ದು ಆಗಿಲ್ಲ, ಎಲ್ಲ ಒಳ್ಳೆಯದೇ ಆಗಿದೆ. ಇದು ಸೆಂಟ್ರಲ್ಲಿರೋದು ಕಾಮಾಕ್ಷಿ ದೀಪ ಅಂತ. ಇದು ಲೆಕ್ಕಕ್ಕಿಲ್ಲ, ಅಂದರೆ 3 ದೀಪ ಅಂತ ಅನಿಸ್ಕೊಳೋದಿಲ್ಲ ಅದು ಹಚ್ಚೋದ್ರಿಂದ. ಇದು ಕಾಮಾಕ್ಷಿ ದೀಪ ಮನೆಯಲ್ಲಿದ್ದರೆ ಅದನ್ನು ಖಾಲಿ ಹಾಗೆ ಇಡಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ನಾನು ಅದನ್ನು ಸಹ ಹಚ್ಚಿಡ್ತೀನಿ. ಅವರು 3 ದೀಪ ಹಚ್ಬೋದಾ ಹಚ್ಚಬಾರ್ದು ಅಂತ ಹೇಳಿದರು, ಅದಕ್ಕಾಗಿ ಇದನ್ನು ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನನಗೆ ಏನು ಇದುವರೆಗೂ ಏನು ಆ ಥರದ್ದೇನು ಅನಿಸಿಲ್ಲ. ನಮ್ಮ ಮನೇಲಿ ಆವತ್ತಿಂದನೂ ಸಹ ಕಾಮಾಕ್ಷಿ ದೀಪನ ಹಚ್ತಾನೇ ಇದ್ದರು. ನಾನು ಸಹ ಹಾಗೆ ಹಚ್ಕೊಂಡೇ ಬಂದಿದ್ದೀನಿ. ನೆನ್ನೆ ಹಾಕಿದ್ನಲ್ವ ಹೂವೆಲ್ಲ ತೆಗೆದು ಅದರ ನೈವೇದ್ಯ ಎಲ್ಲ ತೆಗೆದು ಈಗ ದೇವ್ರ ಮನೆ ಕ್ಲೀನ್ ಮಾಡಿ ಮತ್ತೆ ದೀಪ ಹಚ್ಚಿದ್ದೀನಿ, ನೋಡ್ಬೋದು. ಅಲ್ಲಿಂದ ಬಂದು ಮತ್ತೆ ನಿನ್ನೆ ನಾನು ನೈಟು ಸ್ಟವ್ ಕ್ಲೀನ್ ಮಾಡಿರಲಿಲ್ಲ. ಯಾಕೆಂದರೆ ರಂಗೋಲಿ ಎಲ್ಲ ಹಾಕಿದ್ನಲ್ಲ, ಅಷ್ಟೊತ್ತಲ್ಲಿ ನೈಟೆಲ್ಲ ಅಡುಗೆ ಮಾಡಿ ನಾವು ಯಾವಾಗಲೂ ನೈಟ್ ಹೊತ್ತು ಅಡುಗೆ ಮನೆ ಕ್ಲೀನ್ ಮಾಡಿನೇ ಮಲ್ಕೊಳೋದು. ಅದೇ ರೀತಿ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಆದರೆ ಸ್ಟವ್ ಮಾತ್ರ ಕ್ಲೀನ್ ಮಾಡಿರಲಿಲ್ಲ. ಈಗ ಬೆಳಗ್ಗೆ ಎದ್ದು ಆ ಸ್ಟವ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ರಂಗೋಲಿ ಹಾಕಿರ್ತೀನಲ್ಲ, ಅದನ್ನ ಆಡಿಸ್ಬಾರ್ದು ಅಂತ ಅಂದ್ಬಿಟ್ಟೆ ನಾನು ಇವಾಗ ಆಡಿಸ್ತಾ ಇರೋದು. ಮತ್ತು ಟಿಫನ್ಗೆ ಬಂದು ಸ್ವಲ್ಪ ಇಡ್ಲಿ ಹಿಟ್ಟು ಇತ್ತು, ಮೊನ್ನೆ ಇಡ್ಲಿ ಮಾಡಿದ್ನಲ್ವ ಅದ್ರದ್ದು ಹಿಟ್ಟು ಇತ್ತು. ಅದಕ್ಕೆ ಇವಾಗ ನಾನು ಸ್ವಲ್ಪ ಪಡ್ಡು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಪಡ್ಡು ಮಾಡೋದು ನಿಮಗೆ ಗೊತ್ತಿರುತ್ತಲ್ವ, ಹಂಗಾಗಿ ನಾನೇನು ತೋರಿಸೋದಕ್ಕೆ ಹೋಗಿಲ್ಲ. ಇಲ್ಲಿ ನಾನು ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈ ಥರ ಒಗ್ಗರಣೆ ಮಾಡಿ ಮಾಡ್ಕೊಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಂತಂದ್ಬಿಟ್ಟು ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಹಸಿದೇ ಹಾಕ್ತಾರೆ ಫ್ರೆಂಡ್ಸ್, ಆದರೆ ಹಸಿದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸ್ವಲ್ಪ ಈ ಥರ ಒಗ್ಗರಣೆ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕಡಲೆಬೇಳೆನೂ ಅಷ್ಟೇ, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅಲ್ವಾ, ಅದು ಸೆಂಟ್ರಲ್ಲಿ ತಿಂತಾ ಇರಬೇಕಾದ್ರೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನಾನು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾರೆಟು ಸಹ ತುರಿದಿಟ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪಿದ್ದಿದ್ರು ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ನನ್ನ ಹತ್ರ ಸಬ್ಬಕ್ಕಿ ಸೊಪ್ಪು ಇರಲಿಲ್ಲ. ಈಗ ನಾನು ಎಲ್ಲ ಅದೇ ಥರನೇ ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಇದನ್ನು ತುಂಬ ಏನು ಫ್ರೈ ಮಾಡಬೇಕು ಅಂತ ಏನಿಲ್ಲ, ಸುಮ್ಮನೆ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು, ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಾನು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಮುಂಚೆನೇ ನಾನು ದೋಸೆ ಹಿಟ್ಟಿಗೆ ಹಾಕಿದ್ದೆ, ಇಡ್ಲಿ ಹಿಟ್ಟಿಗೆ, ದೋಸೆ ಹಿಟ್ಟಲ್ಲ ಅದು. ಅದಕ್ಕೆ ಉಪ್ಪು ಹಾಕಿದ್ದೆ. ಅದಕ್ಕೆ ಇವಾಗ ಇದಕ್ಕೆ ಫ್ರೈ ಮಾಡ್ಕೊಂಡಿರೋಂಥ ಅದಕ್ಕೆ ಮಾತ್ರ ನಾನು ಉಪ್ಪು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಪಡ್ಡು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ಕಾಯಿ ಚಟ್ನಿ ಮತ್ತು ಪುದೀನ ಚಟ್ನಿ ಜೊತೆ ಅದು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಕಾಯಿ ಚಟ್ನಿ ರೆಸಿಪಿಯನ್ನು ನಾನು ಶೇರ್ ಮಾಡಿಕೊಂಡಿಲ್ಲ, ಯಾಕೆಂದರೆ ತುಂಬ ಸರಿ ನಾನು ಆ ಚಟ್ನಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಅದನ್ನು ಶೇರ್ ಮಾಡಿಲ್ಲ. ಇವಾಗ ನೋಡಿ ಅದ್ರ ಜೊತೆ ಎಲ್ಲ ಇವಾಗ ಫ್ರೈ ಮಾಡಿರೋದೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿಟ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನು ಜಾಸ್ತಿನೇ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಹಾಕ್ಕೊಂಡೆ. ಇವಾಗ ನೋಡಿ ಸ್ಟವ್ ಮೇಲೆ ಒಂದು ಇದು ಪಡ್ಡು ಮಾಡೋವಂಥ ತವಾನ ಇಟ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಸ್ಪೂನಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಎಲ್ಲ ಸುತ್ತಲೂ ಮಾಡ್ಬೋದು. ಅಂದರೆ ಸುತ್ತ ಹಚ್ಬೋದಲ್ವ, ಅದಕ್ಕೆ ನಾನು
ಈ ಥರ ಹಚ್ಕೊಂಡು ಇವಾಗ ನೋಡಿ ಒಂದೊಂದು ಸ್ಪೂನೇ ಹಾಕ್ಕೊತಾ ಇದ್ದೀನಿ. ನಾನು ಈ ಥರ ಲಾಸ್ಟಲ್ಲಿ ಸೆಂಟ್ರಲ್ಲಿ ಹಾಕಿದ್ರೂ ಸೆಂಟ್ರಲ್ಲಿ ಬೇಗನೆ ಸೀದೋಗುತ್ತೆ ಫ್ರೆಂಡ್ಸ್. ಎಷ್ಟು ಕಮ್ಮಿಯಾಗಿ ಇದು ಮಾಡಿದ್ರು ಅಲ್ಲಿ ನೋಡಿ, ಅಲ್ಲಿ 3 ಇದೆಯಲ್ಲ ಸೆಂಟ್ರಲ್ಲಿ, ಅದು ಬೇಗನೆ ಸೀದೋಗುತ್ತೆ. ಇವಾಗ ಇದೆಲ್ಲ ಹಾಕಿ ಆಯಿತು. ಸ್ವಲ್ಪ ಹೊತ್ತು ಮುಚ್ಚಾದಮೇಲೆ ಮತ್ತೆ ಓಪನ್ ಮಾಡಿ ಬೆಂದಿದೆಯಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ನಾನು ಚಾಕುನಲ್ಲಿ ಈ ಥರ ಇದು ನೋಡಿದಾಗ ಈ ಥರ ಅಂಟ್ಕೊಂಡ್ರೆ ಅದು ಬೆಂದಿಲ್ಲ ಅಂತ. ಆಮೇಲೆ ನಾನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟೆ. ಮುಚ್ಚಿಟ್ಟಿದ್ದಾದಮೇಲೆ ಮತ್ತೆ ಅದು ಬೆಂದಾದಮೇಲೆ ಮತ್ತೊಂದು ಸರಿ ನೋಡ್ತಾ ಇದ್ದೀನಿ. ನೋಡಿ ಇವಾಗ ಬೆಂದಿದೆ. ಇವಾಗೆಲ್ಲ ಉಲ್ಟಾ ಮಾಡೋಣ. ನೋಡ್ಬೋದು ಎಷ್ಟು ಬೇಗ ಅದು ಸೀದೋಗಿದೆ ಅಂತ ಸೆಂಟ್ರಲ್ಲಿ ಇರೋದು. ಸುತ್ತ ಇರೋದೆಲ್ಲ ಮಾಮೂಲಿ ಕರೆಕ್ಟಾಗಿ ಬೆಂದಿತ್ತು ಫ್ರೆಂಡ್ಸ್. ಅದೇನು ಸೀದಿರಲಿಲ್ಲ. ಸೆಂಟ್ರಲ್ಲಿ ಇರೋದೇ ಸ್ವಲ್ಪ ಕಪ್ಪು ಕಪ್ಪು ಜಾಸ್ತಿ ಕಪ್ಪು ಕಪ್ಪು ಹೋಗ್ಬಿಟ್ಟಿತ್ತು. ಇವಾಗ ನಾನು ಇದೇ ಥರನೇ ಎಲ್ಲ ಮಡ್ಚಾಕೊಂಡು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಇಡೋಣ ಮತ್ತೊಂದು ಸರಿ. ಆಮೇಲೆ ಇದನ್ನು ಬೆಂದಾದಮೇಲೆ ನೋಡಿ ತಟ್ಟೆಗೆ ನಾನು ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ಇದಕ್ಕೆ. ಮತ್ತು ಹೆಸರುಬೇಳೆ ಸಾಂಬಾರು ಮಾಡ್ತಾರೆ ಇದಕ್ಕೆ, ಅದು ಸಹ ಚೆನ್ನಾಗಿರುತ್ತೆ. ನೋಡಿ ಇನ್ನು ಉಳಿದಿರೋದು ಅದೇ ಥರನೇ ಮಾಡ್ಕೊತೀನಿ. ನೋಡಿದ್ರಲ್ಲ ನನ್ನ ಬೆಳಗಿನ ತಿಂಡಿ ಇದಿಷ್ಟ ಆಗಿತ್ತು. ಮತ್ತು ತಿಂಡಿ ತಿಂದಾದಮೇಲೆ ನಮ್ಮ ಯಜಮಾನ್ರು ಬಂದರು. ಮಾವಿನಕಾಯಿ ಕೀಳೋಣ ಮರದಲ್ಲಿ ಅಂತ ಮಾವಿನಕಾಯಿ ಕೀಳ್ತಾ ಇದ್ದಾರೆ. ನಾನಿದ್ದೀನಪ್ಪ ಇಲ್ಲಿ ಎಳ್ದ್ಬಿಟ್ಟು ಆಮೇಲೆ ತೋಟಿನಲ್ಲಿ. ಒಳಗಡೆ ಹಬ್ಬ ಕಾಯಿಗಳು ಒಬ್ಬೋ. ಹಾಂ ಒಳಗಡೆ ನೋಡಲ್ಲ ಎಷ್ಟೊಂದೈತೆ ಕಾಯಿ. ಅಲ್ಲಿ ನೋಡಲ್ಲಿ ಈ ಕಡೆ ಕೀಳಲ್ಲ. ಏನೊಂದು ಮಕ್ರೆ ಕಾಯಿ ಸಿಗುತ್ತಾ? ನೋಡಿ ಇಲ್ಲಿ ಇದರಲ್ಲೂ ಐತೆ, ಈ ಕಡೆನು ಕೀಳ ಇದು ನೋಡಿಲ್ಲ. ಅವೇ ಕಣೆ ಮೇಲೆಲ್ಲೇ. ದಾಳಿಂಬೆ ಇದೆ. ಎಷ್ಟು ದಿವಸದಿಂದ ಹಣ್ಣಾಗ್ತೈತೆ. ಹಣ್ಣು ಆಗೈತೆ, ಕಿತ್ಕೊಂಡಿದ್ರೆ ಚೆನ್ನಾಗಿರೋದು ಅಲ್ಲ. ನೋಡು ಗಿಣಿ ತಿಂದ್ಬಿಟ್ಟೈತೆ.